ಮಹಾಮಾರಿ ಕರೋನಾ ವೈರಸ್ ಮತ್ತೆ ರಾಜ್ಯಕ್ಕೆ ವಕ್ರಿಸಲು ಪ್ರಾರಂಭವಾಗಿದೆ. ಕೋವಿಡ್-19 ಹೊಸ ರೂಪಾಂತರ ಭಯ ಹುಟ್ಟಿಸಿದೆ. ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೋವಿಡ್-19 ಸೋಂಕು ಕಂಡುಬಂದಿದ್ದು, ಸೈಲೆಂಟ್ ಆಗಿಯೇ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತನ್ನ ಆಧಿಪತ್ಯ ಸಾಧಿಸುತ್ತಿದೆ. ಗುರುವಾರ ಆರೋಗ್ಯ ಇಲಾಖೆಗೆ 4 ಜನರಿಗೆ ಕೋವಿಡ್-19 ವೈರಸ್ ಸೋಂಕು ತಗುಲಿರುವುದು ದೃಢವಾಗಿದೆ. ಇನ್ನೂ ಹೆಚ್ಚು ಮಂದಿಗೆ ಕೋವಿಡ್ ಸೋಂಕು ಹರಡುವ ಭಯದಲ್ಲಿ ಇದ್ದಾರೆ. ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ತಾಲೂಕುಗಳಲ್ಲಿ ಒಂದೊಂದು ಪ್ರಕರಣ ದಾಖಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹೊಸ ಕೋವಿಡ್-19 ವೈರಸ್ ರೂಪಾಂತರಿಯನ್ನ ಕಟ್ಟಿಹಾಕಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಜಿಲ್ಲೆಯ ವಿವಿಧ ಕಡೆ ಕೋವಿಡ್ ಟೆಸ್ಟ್ ನಡೆಸಲು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋವಿಡ್-19 ಸಂಬಂಧಪಟ್ಟಂಗೆ ನಿಯಂತ್ರಣ ಕ್ರಮ, ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗಿರುತ್ತದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ತಾಲೂಕಿನ ತಹಸೀಲ್ದಾರ್ ಇಒಗಳ ಜೊತೆಯಲ್ಲಿ ಕಳೆದ 3 ದಿನದ ಸಭೆ ಆಗಿತ್ತು. ಇವತ್ತು ಕೂಡ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ಆಗಿದೆ. ಸೊ ಈಗ ನಮ್ಮ ಜಿಲ್ಲೆಯಲ್ಲಿ ಕಳೆದ 5 ದಿನದಿಂದ ನಮ್ಮಲ್ಲಿರ್ತಕ್ಕಂಥ ILI ಸಾರಿ ಪ್ರಕರಣಗಳು ಸಂಬಂಧಪಟ್ಟಂಗೆ ಸುಮಾರು 13 ಪ್ರಕರಣಗಳನ್ನ ನಾವು ಟೆಸ್ಟಿಂಗ್ ಮಾಡಿಸಿ ಅದನ್ನು ಸ್ಯಾಂಪಲ್ನ ತೆಗೆದು ಅಲ್ಲಿಗೆ ಬೆಂಗಳೂರು ಕಳಿಸಿದ್ದು. ಸೊ ಬೆಂಗಳೂರಲ್ಲಿ ಸಂಬಂಧಪಟ್ಟಂಗೆ 4 ಪ್ರಕರಣಗಳ ಕೋವಿಡ್-19 ಪಾಸಿಟಿವ್ ಅಂದ್ಬಿಟ್ಟು ನೆನ್ನೆ ಸಾಯಂಕಾಲ ವರದಿ ಬಂದಿರ್ತದೆ. ಈ ವರದಿ ಅನ್ವಯ 3 ಜನ ಮಹಿಳೆಯರು ಮತ್ತು 1 ಪುರುಷ. ಆ 3 ಜನ ಮಹಿಳೆಯರಲ್ಲಿ 2 ಗರ್ಭಿಣಿಯರಾಗಿರ್ತಾರೆ. ಸೊ 1 ಪ್ರಕರಣ ಮಾತ್ರ, 1 ಗರ್ಭಿಣಿ ಪ್ರಕರಣ ಗೌರಿಬಿದನೂರು ತಾಲೂಕದ ಮಾತ್ರ ಹಾಸ್ಪಿಟ್ಲಲ್ಲಿ ಆಗಿದೆ. ಮಿಕ್ಕದ 3 ಜನನೂ ಕೂಡ ಆರೋಗ್ಯವಂತವಾಗಿದ್ದಾರೆ. ಯಾವುದೇ ರೀತಿಯಾದಂಥ ಸದ್ಯಕ್ಕೆ ರೋಗ ಲಕ್ಷಣಗಳು ಇರೋದಿಲ್ಲ. ಸೊ ಬಾಗೇಪಲ್ಲಿ ತಾಲೂಕಲ್ಲಿ 1 ಪ್ರಕರಣ, ಗೌರಿಬಿದನೂರು ತಾಲೂಕಲ್ಲಿ 1 ಪ್ರಕರಣ, ಚಿಂತಾಮಣಿ ತಾಲೂಕಲ್ಲಿ 1 ಪ್ರಕರಣ ಮತ್ತು ಚಿಕ್ಕಬಳ್ಳಾಪುರದಲ್ಲಿ 1, ಒಟ್ಟು 4 ಪ್ರಕರಣಗಳು ಬಂದಿದೆ. ಸೊ ಯಾರಿಗೂ ಕೂಡ ಅತ್ಯಂತ ತೀವ್ರತರವಾದ ರೋಗ ಲಕ್ಷಣಗಳು ಇರೋದಿಲ್ಲ. ಸಾರ್ವಜನಿಕರು ಯಾರೂ ಕೂಡ ಭಯಪಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಯಾರಿಗೆ ಸಾರಿ ಪ್ರಕರಣ ಅಂತ ಕರಿತೀವಿ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್, ಯಾರಿಗೆ ತೀವ್ರತರವಾದ ಜ್ವರ ಇರ್ತದೆ, ಕೆಮ್ಮಿರ್ತದೆ, ಉಸಿರಾಟಕ್ಕೆ ತೊಂದರೆ ಆಗಿರ್ತದೆ, ಅಥವಾ SpO2 ಆಕ್ಸಿಜನ್ ಸ್ಯಾಚುರೇಷನ್ನು 92ಗಿಂತ ಕಡಿಮೆ ಇರ್ತದೆ, ಅಂಥ ವ್ಯಕ್ತಿಗಳು ಮಾತ್ರ ನಾವು ಟೆಸ್ಟಿಂಗ್ ಮಾಡ್ತಕ್ಕಂಥದ್ರ ಬಗ್ಗೆ ನೆನ್ನೆ ಸುತ್ತೋಲೆ ಬಂದಿದೆ. ಅದರ ಅನ್ವಯ ಈ ಮುಂದಿನ ದಿನಗಳಲ್ಲಿ ನಾವು ಸಾರಿ ಕೇಸಸ್ ಮಾತ್ರ ಟೆಸ್ಟಿಂಗ್ ಮಾಡ್ತೀವಿ. ಯಾವುದೇ ಸಾರ್ವಜನಿಕರು ಜ್ವರ, ಕೆಮ್ಮು ಅಂತಂದರೆ ಸ್ವಯಂ ಚಿಕಿತ್ಸೆ ಪಡೆಯತಕ್ಕಂಥದ್ದು ಅವಶ್ಯಕತೆ ಇರೋದಿಲ್ಲ. ಏನಾರ ಇತ್ತು ಅಂತಂದರೆ, ಯಾಕೆಂದರೆ ಈಗಿನ ವಾತಾವರಣನೂ ಕೂಡ ಮೋಡ ಮುಚ್ಚಿದ್ದು ಮತ್ತು ಮಳೆ ಬರ್ತಕ್ಕಂಥದ್ದು ವಾತಾವರಣ ಇರೋದ್ರಿಂದ ಸಾಕಷ್ಟು ಜನರಿಗೆ ಜ್ವರ, ಕೆಮ್ಮು ಬರ್ತಕ್ಕಂಥದ್ದು ಸಾಮಾನ್ಯವಾಗಿರ್ತದೆ, ಎಲ್ಲ ಫ್ಲೂ ಥರ ವೈರಸ್ ಕಾಯಿಲೆ. ಸೊ ಆ ರೀತಿ ಏನಾರು ಇತ್ತು ಅಂತಂದರೆ ಸಾಕಷ್ಟು ಜನರು ಬಿಸಿನೀರು ಉಪಯೋಗಿಸ್ಬೇಕು. ಮತ್ತು ಕೆಮ್ಮುವಾಗ, ಸೀನುವಾಗ ಕರವಸ್ತ್ರ ಬಳಸ್ತಕ್ಕಂಥದ್ದು, ಅಥವಾ ಬೇರೆಯವರು ಮುಖ ಎದುರುಗಡೆ ಕೆಮ್ಮದೇ ಪ್ರೊಟೆಕ್ಷನ್ ಮುಖಾಂತರ ಕೆಮ್ಮತಕ್ಕಂಥದ್ದು. ಜನಜಂಗುಳಿ ಇರ್ತಕ್ಕಂಥ ಕಡೆ ಹೋಗಬೇಕು ಅಂತಂದರೆ ಸ್ವಯಂ ಪ್ರೇರಿತವಾಗಿ ಮಾಸ್ಕನ್ನು ಧರಿಸಿ ಓಡಾಡ್ತಕ್ಕಂಥದ್ದು. ಮತ್ತು ಯಾವುದೇ ರೀತಿಯಾದಂಥ ತೀವ್ರತರವಾದ ಜ್ವರ, ಕಣ್ಣು ಕೆಂಪಾಗೋದು, ಉಸಿರಾಡೋಕ್ಕೆ ತೊಂದರೆ ಆಗೋದು, ಸುಸ್ತಾಗೋದು, ಆ ಥರ ಏನಾರು ಇತ್ತು ಅಂತಂದರೆ ಹತ್ತಿರದ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ವೈದ್ಯರಿಗೆ ತೋರಿಸಿ ಸೂಕ್ತವಾದಂಥ ಸಲಹೆ ಚಿಕಿತ್ಸೆನ ಪಡೆಯತಕ್ಕಂಥದ್ದು ಮಾಡಬೇಕು ಅಂತ ಕೇಳ್ತಿದ್ದೀನಿ. ಸೊ ಈಗ ಕೋವಿಡ್ ಪ್ರಮುಖವಾಗಿ ಗರ್ಭಿಣಿಯರು, 5 ವರ್ಷದ ಒಳಗಡೆ ಮಕ್ಕಳು ಮತ್ತು 60 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅವ್ರಿಗೇನಾದ್ರು ಸಕ್ಕರೆ ಕಾಯಿಲೆ, BP ಕಾಯಿಲೆ ಅಥವಾ ಕ್ಯಾನ್ಸರ್ ಇರ್ಬೋದು, ಅಥವಾ ಡಯಾಲಿಸಿಸ್ ತೊಂದರೆ, ಈ ಥರದ್ದು ಏನಾರ ಇತ್ತು ಅಂತಂದ್ರೆ ಅವ್ರಿಗೆ ಕೋವಿಡ್-19 ತುತ್ತಾಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರೋದ್ರಿಂದ ಅಂಥವರು ಸಾಕಷ್ಟು ಮುಂಜಾಗ್ರತಾ ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತ ಪರವಾಗಿ ಮತ್ತು ಆರೋಗ್ಯ ಇಲಾಖೆಯ ಪರವಾಗಿ ನಾನು ಮನವಿ ಮಾಡ್ತೇನೆ. ಯಾರೂ ಕೂಡ ಭಯ ಪಡೋದು ಬೇಡ, ಬಟ್ ಸ್ವಯಂ ರಕ್ಷಣೆ ಪಡಿತಕ್ಕಂಥದ್ದು ಮತ್ತು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.